ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಯಶಸ್ವಿನಿ ಲೋಕೇಶ್. ಪ್ರೆಗ್ನೆನ್ಸಿಯಲ್ಲಿ ಬೀಟ್ರೂಟ್ ತಿನ್ನೋದ್ರಿಂದ ಪ್ರೆಗ್ನೆನ್ಸಿ ಅಂದರೆ ಗರ್ಭಿಣಿಯವ್ರಿಗೆ ಏನೆಲ್ಲ ಪ್ರಯೋಜನ, ಇದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ಬೀಟ್ರೂಟ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ತುಂಬ ಜನ ಬೀಟ್ರೂಟ್ನ ವಿಟಮಿನ್ ABC ಜ್ಯೂಸಲ್ಲೂ ಯೂಸ್ ಮಾಡ್ತಾರೆ, ಯಾಕೆಂದರೆ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ ಅಂತ. ಹಾಗೆ ವೆಯ್ಟ್ ಲಾಸಲ್ಲೂ ಯೂಸ್ ಮಾಡ್ತಾರೆ. ತುಂಬ ಜನ ಸಾಕಷ್ಟು ಅವರ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಡಯಟ್ ಫಾಲೋ ಅಪ್ ಮಾಡೋದ್ರಲ್ಲಿ ಬೀಟ್ರೂಟ್ನ ಯೂಸ್ ಮಾಡ್ತಾರೆ. ಸೊ ಪ್ರೆಗ್ನೆನ್ಸಿ ಇರೋ ಲೇಡೀಸ್ನ ಇದನ್ನ ಹೇಗೆ ಯೂಸ್ ಮಾಡಬೇಕು, ಸೊ ಇದರಿಂದ ಪ್ರೆಗ್ನೆಂಟ್ ಇರೋರಿಗೆ ಏನೆಲ್ಲ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಬೀಟ್ರೂಟ್ ಬಂದು ರೂಟ್ ವೆಜಿಟೇಬಲ್, ಅಂದರೆ ಅದು ಭೂಮಿ ಒಳಗಡೆ ಬೆಳೆಯುತ್ತೆ. ಸೊ ಭೂಮಿಯಿಂದ ಮೇಲೆ ಬೆಳೆಯಲ್ಲ, ಭೂಮಿ ಒಳಗಡೆ ಬೆಳೆಯೋದ್ರಿಂದ ಇದರಲ್ಲಿ ಎಕ್ಸ್ಟ್ರಾ ಬೆನಿಫಿಟ್ಸ್ ಇರೋದ್ರಿಂದ ಇದು ಪ್ರೆಗ್ನೆನ್ಸಿ ಲೇಡೀಸ್ಗಂತೂ ಇನ್ನೂ ಎಕ್ಸ್ಟ್ರಾ ಬೆನಿಫಿಟ್ಸ್ ಕೊಡುತ್ತೆ. ಇದರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಫಸ್ಟ್ ಬಂದು ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಚೆಕ್ ಮಾಡೋದೇ ಬ್ಲಡ್ ಟೆಸ್ಟ್ ಚೆಕ್ ಮಾಡಿದಾಗ ನಿಮ್ಮ ಇಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ, HP ಲೆವೆಲ್ ಅಂದರೆ ಬ್ಲಡ್ ಎಷ್ಟಿದೆ ಬಾಡಿಲಿ ಅಂತ. ಸೊ ಆ ಥರ ಕಮ್ಮಿ ಏನಾದರೂ ಇದ್ದರೆ ನೀವು ಡೈಲಿ ಒಂದು 100 ಗ್ರಾಮ್ ಅಷ್ಟು ಬೀಟ್ರೂಟ್, ಸೊ ಅದನ್ನು ನೀವು ಬೇಯಿಸಿ ಆದರೂ ತಿನ್ಬೋದು, ಹಾಗೆ ರಾ ಆದರೂ ತಿನ್ಬೋದು, ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ನಿಮಗೆ ಇಷ್ಟ ಯಾವ ರೀತಿ ಬೇಕೋ ಆ ಥರ ನೀವು ಡೈಲಿ ಒಂದು 100 ಗ್ರಾಮ್ ಅಷ್ಟು ಬೀಟ್ರೂಟ್ನ ತಿಂತಾ ಬಂದರೆ ನಿಮಗೆ ಬ್ಲಡ್ ಲೆವೆಲ್ ಜಾಸ್ತಿ ಮಾಡುತ್ತೆ. ನಿಮ್ಮ ಬಾಡಿಲಿ ಇಂಪ್ಯೂರಿಟಿ ಬ್ಲಡ್ ಇರುತ್ತಲ್ಲ ಅದನ್ನು ಪ್ಯೂರಿಫೈ ಮಾಡುತ್ತೆ. ಮತ್ತು ದೇಹದಲ್ಲಿರೋ ಟಾಕ್ಸಿಕ್ಸ್ ಅಂದರೆ ನಿಮ್ಮ ಲಿವರಲ್ಲಿ ಟಾಕ್ಸಿಕ್ಸ್ ಏನಾದ್ರು ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ. ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಕ್ಲೀನಾಗಿ ಇಡುತ್ತೆ. ಮತ್ತು ಪ್ರೆಗ್ನೆನ್ಸಿಯಲ್ಲಿ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಸೊ ಅದನ್ನು ಕಮ್ಮಿ ಮಾಡುತ್ತೆ. ನಿಮ್ಮ ಮೋಷನ್ ಪಾಸ್ ಮಾಡೋಕ್ಕೆ ತೊಂದರೆ ಆಗ್ತಿದೆ, ಸೊ ಅದನ್ನು ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ಈಸಿ ಮಾಡುತ್ತೆ. ಹಾಗೆ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಸತಿ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಶುಗರ್ ಮತ್ತು BP ಇದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಇಷ್ಟು ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಇದು ಹೆಲ್ಪ್ ಮಾಡ್ತಾ ಬರುತ್ತೆ. ಬೀಟ್ರೂಟ್ನ ಯಾಕೆ ನಾವು ಪ್ರೆಗ್ನೆನ್ಸಿಯಲ್ಲಿ ತಗೊತೀವಿ ಅಂದರೆ ಇದರಲ್ಲಿ ಹೆಚ್ಚು ಫೋಲಿಕ್ ಆ್ಯಸಿಡ್ ಮತ್ತು ಫೋಲೈಟ್ ಇದೆ. ಸೊ ನಮಗೆ ಫಸ್ಟ್ 3 ಮಂತ್ಸಲ್ಲಿ ಫೋಲಿಕ್ ಆ್ಯಸಿಡ್ ಏನಕ್ಕೆ ಕೊಡ್ತಾರೆ, ಮಗುಗೆ ಯಾವುದೇ ರೀತಿಯಾದ ನ್ಯೂರೋ ಡಿಸೀಸಸ್ ಬರಬಾರ್ದು, ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರಬೇಕು, ಯಾವುದೇ ಅಂಗ ಆದರೂ ಚೆನ್ನಾಗಿ ಬೆಳಿಬೇಕು, ನ್ಯೂನತೆ ಇರಬಾರ್ದು, ಮತ್ತು ಡೌನ್ ಸಿಂಡ್ರೋಮ್ ಸಿಂಪ್ಟಮ್ಸ್ ಬರಬಾರ್ದು, ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗಲಿ, ಮತ್ತು ಹಾರ್ಟ್ ಬೀಟ್ ಕಮ್ಮಿ ಇದ್ರೂ ಕಷ್ಟ, ಜಾಸ್ತಿ ಇದ್ರೂ ಕಷ್ಟ. ಸೊ ಈ ಹಾರ್ಟ್ ಕೂಡ ಚೆನ್ನಾಗಿ ಬೆಳಿಬೇಕು ಮಗುಗೆ. ಸೊ ಇಷ್ಟಕ್ಕೋಸ್ಕರ ಫಸ್ಟ್ 3 ಮಂತ್ಸಲ್ಲಿ ಏನು ಮಾಡ್ತಾರೆ, ನಿಮಗೆ ಫೋಲಿಕ್ ಆ್ಯಸಿಡ್ ಕೊಡ್ತಾರೆ. ಸೊ ಆ ಫೋಲಿಕ್ ಆ್ಯಸಿಡ್ ಈ ಬೀಟ್ರೂಟಲ್ಲಿದೆ, ಅದರಲ್ಲಿ ಫೋಲೇಟ್ ಕೂಡ ಇದೆ. ಸೊ ಇದರಿಂದ ನೀವು ದಿನ ತಗೊಳ್ಳೋ ನಿಮ್ಮ ಮಗುವಿನ ನ್ಯೂರೋ ಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಬಾಡಿ ಪಾರ್ಟ್ಸ್ ಕೂಡ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಮಗುವಿನ ಕಣ್ಣಿನ ದೃಷ್ಟಿ ಚೆನ್ನಾಗಿ ಇರುತ್ತೆ. ಹಾಗೆ ನಿಮ್ಮ ದೇಹದ ಒಳಗಡೆ ಅಂದರೆ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಮಗು ಒಳಗಡೆಯಿಂದನೇ ಅದರ ಸ್ಕಿನ್ ಒಂದು ಒಳ್ಳೆ ಗ್ಲೋಯಿಂಗ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಗು ಬೆಳ್ಳಗಾಗುತ್ತೆ ಅನ್ನೋದಕ್ಕಿಂತ ಒಂದು ಹೊಳಪು, ಸೊ ಆ ಬ್ರೈಟ್ನಿಂಗ್ ಅಂತ ಇರುತ್ತಲ್ಲ ಸ್ಕಿನ್ನು, ಅದು ಮಗುಗೆ ಅಲ್ಲೇ ನಿಮ್ಮ ಪ್ರೆಗ್ನೆನ್ಸಿಯಲ್ಲೇ ಒಳಗಡೆಯಿಂದನೇ ಸಿಗ್ತಾ ಹೋಗುತ್ತೆ ಈ ಬೀಟ್ರೂಟ್ನ ನೀವು ಡೈಲಿ ತಿಂತಾ ಬಂದರೆ. ಸೊ ನಾವು ಯಾಕೆ ಬೀಟ್ರೂಟ್ನ ಪ್ರೆಗ್ನೆನ್ಸಿಯಲ್ಲಿ ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಬಟ್ ನೀವು ಬೀಟ್ರೂಟ್ಗೆ ಕಂಪೇರ್ ಮಾಡಿದ್ರೆ ಪೊಮೊಗ್ರಾನೇಟ್ ಬಂದು ಕಾಸ್ಟ್ಲಿ. ಸೊ ಕೆಲವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಡೈಲಿ ನೀವು ದಾಳಿಂಬೆ ತೊಗೊಂಡು ಕನ್ಸ್ಯೂಮ್ ಮಾಡೋದಕ್ಕೆ ಆಗಲ್ಲ, ಹಾಗೆ ಅದು ಸೀಸನಲ್ ಆಗಿ ಸಿಗಲ್ಲ. ಬಟ್ ಬೀಟ್ರೂಟ್ ಮತ್ತು ನಿಮಗೆ ವೆಜಿಟೇಬಲ್ ಆಗಿರೋದ್ರಿಂದ ಎವ್ರಿ ಡೇ ಸಿಗ್ತಾ ಇರುತ್ತೆ, ಅದನ್ನ ನೀವು ಡೈಲಿ ಒಂದಾದರೂ ಸೇವಿಸ್ತಾ ಬರ್ಬೋದು. ಸೊ ಪೊಮೊಗ್ರಾನೇಟ್ ಆಗಿ ಸಬ್ಸ್ಟಿಟ್ಯೂಟ್ ಆಗಿ ನೀವು ಬೀಟ್ರೂಟ್ನ ಸೇವಿಸ್ತಾ ಬಂದರೆ ನಿಮಗೂ ಕೂಡ ಒಳ್ಳೆಯದು. ಹಾಗೆ ತುಂಬ ಜನ ಯಾರಿಗೆ ಡೈಲಿ ಈ ಪೊಮೊಗ್ರಾನೇಟ್ನ ತಿನ್ನೋದಕ್ಕಾಗಲ್ಲ ಅವರು ಈ ಬೀಟ್ರೂಟ್ನ ತಗೊಳ್ತಾ ಬರ್ಬೋದು. ನಿಮಗೆ ಎರಡೂ ತೊಗೊಳ್ತೀವಿ ಅಂದರೆ ಆರಾಮಾಗಿ ವಿಟಮಿನ್ ABC ಜ್ಯೂಸ್ ಮಾಡ್ಕೋಬೋದು, ಅಥವಾ ಸೊ ನೀವು ದಾಳಿಂಬೆ ಜ್ಯೂಸ್ ಆದರೂ ಕುಡಿಬೋದು, ಅಥವಾ ಬೀಟ್ರೂಟ್ ಜ್ಯೂಸ್ ಆದರೂ ಕುಡಿಬೋದು. ಆದಷ್ಟು ನೀವು ಈ ಬೀಟ್ರೂಟ್ನ ನಿಮ್ಮ ಥ್ರೂಔಟ್ ಪ್ರೆಗ್ನೆನ್ಸಿಯಲ್ಲಿ ಕನ್ಸ್ಯೂಮ್ ಮಾಡಬೇಕು. ಯಾಕೆ ಅಂದರೆ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಯೂರಿನ್ ಪಾಸ್ ಮಾಡೋದು ಫ್ರೀಕ್ವೆಂಟಾಗಿ ಆಗ್ತಾ ಇರುತ್ತೆ. ಸೊ ನಮಗೆ ಯೂರಿನ್ ಪಾಸ್ ಮಾಡೋದಕ್ಕೆ ಕಷ್ಟ ಆಗುತ್ತಲ್ಲ, ಅದನ್ನು ಇದು ಅವಾಯ್ಡ್ ಮಾಡುತ್ತೆ. ನಾವು ಬೀಟ್ರೂಟ್ ತಿನ್ನೋದ್ರಿಂದ ನಮಗೆ ಯೂರಿನರಿ ಇನ್ಫೆಕ್ಷನ್ಸ್ ಏನೂ ಆಗಲ್ಲ. ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಬ್ಲ್ಯಾಡರ್ ಪ್ರೆಷರ್ ಬೀಳೋದ್ರಿಂದ ಆದಷ್ಟು ನಮಗೆ ಯೂರಿನ್ ಪಾಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ಕೂಡ ಇದು ಅವಾಯ್ಡ್ ಮಾಡುತ್ತೆ. ಅಂದರೆ ಯೂರಿನ್ ಪಾಸ್ ಮಾಡೋದನ್ನ ಅವಾಯ್ಡ್ ಮಾಡುತ್ತೆ ಅಲ್ಲ, ನಮಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗುತ್ತಲ್ಲ ಅದನ್ನು ಅವಾಯ್ಡ್ ಮಾಡುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಮೋಷನ್ ನಮಗೆ ಸ್ವಲ್ಪ ಗಟ್ಟಿ ಇರುತ್ತೆ, ಸೊ ಆ ಸ್ಟೂಲ್ ಪಾಸ್ ಮಾಡೋದಕ್ಕೆ ಕೂಡ ನಮಗೆ ಕಷ್ಟ ಆಗ್ತಾ ಇರುತ್ತೆ. ಸೊ ಅದನ್ನು ಇದು ಈಸಿ ಮಾಡುತ್ತೆ, ಅದನ್ನು ಲೈಟ್ ಮಾಡುತ್ತೆ. ಸೊ ಆದಷ್ಟು ನಮಗೆ ಮೋಷನ್ ಪಾಸ್ ಮಾಡೋದಕ್ಕೆ ಇದು ಕಷ್ಟ ಆಗದೇ ಇರೋ ಥರ ನೋಡ್ಕೊಡುತ್ತೆ. ಇದು
ಕಿಡ್ನಿನ ಪ್ಯೂರಿಫೈ ಮಾಡುತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಆದಷ್ಟು ನಮ್ಮ ಬಾಡಿಲಿ ಹಾರ್ಮೋನ್ಸ್ ಚೇಂಜ್ ಆಗ್ತಿರೋದ್ರಿಂದ ನಮಗೆ ಯಾವ ರೀತಿ ಬಾಡಿಲಿ ಚೇಂಜಸ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಪ್ರೆಗ್ನೆನ್ಸಿಯಲ್ಲಿ ತುಂಬ ಜನಕ್ಕೆ ಶುಗರ್ ಬರುತ್ತೆ, BP ಬರುತ್ತೆ. ಸೊ ಬೇರೆ ಬೇರೆ ಅವ್ರಿಗೆ ದೇಹದಲ್ಲಿ ಚೇಂಜಸ್ ಆಗೋದ್ರಿಂದ, ಜಾಸ್ತಿ ಆಗೋದ್ರಿಂದ ಒಂದೊಂದೇ ಅವ್ರಿಗೆ ಯಾವುದಾದ್ರೂ ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ ಈ ಬೀಟ್ರೂಟ್. ಈ ಬೀಟ್ರೂಟ್ನ ನೀವು ಪ್ರೆಗ್ನೆನ್ಸಿ ಅಲ್ಲದೆ ಮಗು ಆದಮೇಲೂ ಕೂಡ ಸೇವಿಸೋದ್ರಿಂದ ನಿಮಗೆ ಮಗುಗೆ ಹಾಲು ಉತ್ಪತ್ತಿ ಆಗುತ್ತಲ್ಲ, ಸೊ ಅದನ್ನು ಕೂಡ ಜಾಸ್ತಿ ಮಾಡುತ್ತೆ. ಆ ಟೈಮಲ್ಲಿ ನಿಮಗೆ ಜಾಸ್ತಿ ಸುಸ್ತು ಅನಿಸ್ತಾ ಇರುತ್ತೆ. ಸೊ ಅದನ್ನು ಕೂಡ ಇದು ಅವಾಯ್ಡ್ ಮಾಡಿ ನಿಮ್ಮ ದೇಹಕ್ಕೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಕೊಟ್ಟು ನಿಮಗೊಂದು ಎನರ್ಜಿ ಬೂಸ್ಟರ್ ಆಗಿ ಇದು ವರ್ಕ್ ಆಗುತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಬೀಟ್ರೂಟ್ನ ತಿನ್ನೋದನ್ನ ಮಾತ್ರ ಮಿಸ್ ಮಾಡಬೇಡಿ, ಇದರಿಂದ ಸಾಕಷ್ಟು ಪ್ರಯೋಜನಗಳಿದೆ. ಸೊ ಈ ವಿಡಿಯೋದಿಂದ ನಿಮಗೆ ಬೀಟ್ರೂಟ್ ಎಷ್ಟು ಮುಖ್ಯ ಪ್ರೆಗ್ನೆನ್ಸಿಯಲ್ಲಿ ಅನ್ನೋದು ನಿಮಗೆ ಗೊತ್ತಾಗಿದೆ. ಹಾಗೆ ಮಗು ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.